ನಮಸ್ಕಾರದ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಟಾರ್ಪಡೋಸ್ ಪ್ರೀಮಿಯರ್ ಲೀಗ್, ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ನ ಫ್ರಾಂಚೈಸಿಗಳಲ್ಲಿ ಒಂದಾಗಿರುವಂತಹ ತೀರ್ಥಹಳ್ಳಿಯ ನ್ಯಾಷನಲ್ ಸ್ಮ್ಯಾಶರ್ಸ್ ಈ ತಂಡದ ಓನರ್ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು DS ಅಬ್ದುಲ್ ರಹಿಮಾನ್ ಅಂತೇಳಿ. ತೀರ್ಥಹಳ್ಳಿಯ ನನ್ನ ಪ್ರಾಪರ್ ಊರು. ಸೊ ತೀರ್ಥಹಳ್ಳಿಯಿಂದ ಬಂದು ಈ ಒಂದು ಲೀಗ್ದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ. ಸೊ ಎಷ್ಟು ಖುಷಿ ಅನಿಸ್ತಾ ಇದೆ ಈ ಟೂರ್ನಿಯಲ್ಲಿ ಭಾಗವಹಿಸೋದು? ನನಗೆ ತುಂಬ ಸಂತೋಷ ಅನಿಸ್ತಾ ಇದೆ. ಯಾಕಂದರೆ ನಾವೆಲ್ಲರೂ ಸುಮಾರು ಒಂದು 4 ವರ್ಷದ ಹಿಂದೆ ನಮ್ಮ ನ್ಯಾಷನಲ್ ಸ್ಮ್ಯಾಶರ್ಸ್ ಅಂತ ತಂಡವನ್ನು ಕಟ್ಕೊಂಡು ಇದೇ ಕೋರ್ಟಿನಲ್ಲಿ ನಾನು ಒಂದು 4 ಮ್ಯಾಚನ್ನು ಲೀಗ್ ಮ್ಯಾಚನ್ನು ನನ್ನ ತಂಡ ಆಡಿದೆ. ಅದರಲ್ಲಿ ಒಂದು ದೊಡ್ಡ ಮಟ್ಟದ ಮಸ್ಸರಾಜ್ ಟ್ರೋಫಿಯನ್ನು ನಾನು 4 ಲಕ್ಷ ರೂಪಾಯಿ ಒಂದು ಪ್ರೈಸ್ ಅಮೌಂಟು ಟ್ರೋಫಿಯನ್ನು ನನ್ನ ತಂಡ ಗೆದ್ಕೊಂಡು ಬಂದಿದೆ. ಇದು ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಮ್ಮ ಗೌತಮ್ ಸರ್ ಅವರು ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು 12 ತಂಡಗಳ ಇದು ಒಂದು ಹೊಸ ಯೋಜನೆ, 12 ತಂಡಗಳ ಮಾಲೀಕರನ್ನು ನೋಟ್ ಮಾಡಿಕೊಂಡು 5 ಕ್ಯಾಟಗರಿಯಲ್ಲಿ ಸುಮಾರು 10 ಒಂದೊಂದು ಕ್ಯಾಟಗರಿ, ಒಂದೊಂದು ತಂಡದಲ್ಲಿ 10 ಟೀಮನ್ನು ಪ್ಲೇಯರ್ಸನ್ನು ಮಾಡಿಕೊಂಡು 5 ಕ್ಯಾಟಗರಿಯಲ್ಲಿ ಆಗ್ತಾ ಇದೆ. ಇದು ಹೊಸ ಒಂದು ಕಾನ್ಸೆಪ್ಟ್. ಇದರಲ್ಲಿ ತುಂಬ ಖುಷಿ ಆಗುತ್ತೆ ಇದರಲ್ಲಿ ಆಡೋಕ್ಕೆ ನಮಗೆ. ಸೊ ಇದುವರೆಗೆ ಎಷ್ಟು ಪಂದ್ಯಗಳನ್ನು ನಿಮ್ಮ ತಂಡ ಆಡಿದೆ ಮತ್ತು ನಿಮ್ಮ ಇವತ್ತಿನ ಪ್ರದರ್ಶನ ಹೇಗಿತ್ತು, ತಂಡದ ಪ್ರದರ್ಶನ? ನಂದು 2 ಮ್ಯಾಚ್ ಆಯಿತು, ನಮ್ಮದು 2 ಲೀಗ್ ಮ್ಯಾಚ್ ಆಯಿತು. ಅದರಲ್ಲಿ ಒಂದು ಮ್ಯಾಚಲ್ಲಿ 2 ಮತ್ತು 3ರಲ್ಲಿ ನಮ್ಮದು ಲಾಸ್ ಆಯಿತು. ಇನ್ನೊಂದು ಮ್ಯಾಚಲ್ಲಿ 3 ಮತ್ತು 2ರಲ್ಲಿ ನಮ್ಮದು ವಿನ್ ಆಗಿದೆ. ಸೊ ಬೇರೆ ತಂಡದ ಮೇಲೂ ಒಂದು ಇದರ ರಿಸಲ್ಟನ್ನು ನೋಡಿಕೊಂಡು ನಮ್ಮ ತಂಡ ಕ್ವಾಲಿಫೈ ಆಗೋದೊಂದು ಎಲ್ಲ ಚಾನ್ಸಸ್ಸು ನಮ್ಮಲ್ಲಿದೆ. ಓಕೆ, ಬಹುಶಃ 4 ವರ್ಷಗಳ ಹಿಂದೆ ನಿಮ್ಮ ಈ ಒಂದು ನ್ಯಾಷನಲ್ ಸ್ಮ್ಯಾಶರ್ಸ್ ಎಂಬುವ ತಂಡ ಸ್ಥಾಪನೆ ಆಯಿತು. ಅದಾದ ಬಳಿಕ ಎಲ್ಲೆಲ್ಲ ನೀವು ಕ್ರಿಕೆಟ್ ಈ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಿಯನ್ನು ಆಡಿದ್ದೀರಾ? ನಾನು ಮಂಗಳೂರಲ್ಲಿ ಒಂದು ದೊಡ್ಡ ಮಟ್ಟದ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ನವರು ಒಂದು ಟೂರ್ನಿಮೆಂಟ್ ಮಾಡಿದರು. ಅದರಲ್ಲಿ ಕೂಡ ನನ್ನ ತಂಡನೇ ಮೊದಲ ಸ್ಥಾನವನ್ನು ಗಳಿಸಿತ್ತು. ಮತ್ತು 2ನೇ ಸಲ ಅಲ್ಲೇ ಆದಂಥ ಇನ್ನೊಂದು ಲೀಗ್ ಮ್ಯಾಚಲ್ಲಿ ನನ್ನ ತಂಡ ಸೆಕೆಂಡ್ ಪ್ಲೇಸ್ ಬಂದಿತ್ತು. ಇಲ್ಲಿ ಆಗಿರತಕ್ಕಂಥ ಕೋರ್ಟಲ್ಲಿ ಒಂದು ಒಳ್ಳೆಯ ಒಂದು ರಿಸಲ್ಟ್, ಅಂದರೆ ಇಡೀ ಉಡುಪಿಯ ಈ ಇತಿಹಾಸದಲ್ಲಿ ಮಸ್ಸರಾಜ್ ಅನ್ನೋ ಒಂದು ತಂಡ ಮಾಡಿರ್ತಕ್ಕಂಥ ಒಂದು ಟೂರ್ನಿಮೆಂಟ್ ಯಾರು ಮಾಡಿರ್ಲಿಕ್ಕಿಲ್ಲ. ಅದರಲ್ಲಿ ಕೂಡ ನನ್ನದೇ ಪ್ಲೇಸ್ ಬಂದಿತ್ತು. ತುಂಬ ಆಡಿಯನ್ಸ್ ನನ್ನ ಪರವಾಗಿ ತುಂಬ ಜನ, ಇಲ್ಲಿ ನಮ್ಮ ಫೇವರೇಟ್ ಇರತಕ್ಕಂಥ ತುಂಬ ಜನ ನ್ಯಾಷನಲ್ ಸ್ಮ್ಯಾಶರ್ ತಂಡವನ್ನೇ ಬೆಂಬಲಿಸುವಂಥ ತುಂಬ ಜನ ಇಲ್ಲಿ ಇದ್ದಾರೆ. ಅದೇ ಸಂತೋಷ ಆಗುತ್ತೆ ನಮಗೆ. ಓಕೆ, ಇದೊಂದು ಆಕ್ಷನ್ ಬೇಸ್ಡ್ ಪಂದ್ಯಾವಳಿ. ಸೊ ಇದರ ಹರಾಜು ಪ್ರಕ್ರಿಯೆ ಹೇಗಿತ್ತು ಮತ್ತೆ ನಿಮಗೆ ಬೇಕಾದ ಆಟಗಾರರು ನಿಮಗೆ ಸಿಕ್ಕಿದ್ದಾರೆ ಇದರಲ್ಲಿ? ಇಲ್ಲ, ಹರಾಜು ಪ್ರಕ್ರಿಯೆ ಅಂದರೆ ಭಾಳ ತುಂಬ ಕಷ್ಟ ಆಗಿರುತ್ತೆ. ಅದು ಎಲ್ಲ ತಂಡದವರು 12 ತಂಡದವರು ಪ್ಲೇಯರ್ಸನ್ನು ಮೊದಲೇ ಲೀಸ್ಟ್ ಮಾಡಿರ್ತಾರೆ, ಇಂಥ ಪ್ಲೇಯರ್ನ ತಗೋಬೇಕಂತ. ಆ ತಂಡ ಆವಾಗ ಪ್ಲೇಯರ್ಸ್ ತಗೋ ಸಂದರ್ಭದಲ್ಲಿ ನಾವು ಏನು ಗೆಸ್ ಮಾಡಿರ್ತೀವಿ ಆ ಪ್ಲೇಯರ್ಸ್ ನಮ್ಮ ಕೈ ಬಿಟ್ಟಿರ್ತಾರೆ. ಲಾಸ್ಟ್ ಮೂಮೆಂಟಿಗೆ ನಮ್ಮ ಹತ್ರ ಪಾಯಿಂಟ್ಸ್ ಇರಲ್ಲ. ನಾವು ಬೇಸಿಕ್ ಗ್ರೇಡಲ್ಲಿ ಅಮೌಂಟಲ್ಲಿ ಅವ್ರನ್ನ ಪರ್ಚೇಸ್ ಮಾಡಬೇಕಾದ್ರೆ ಇದು ಮಾಡಿರ್ತಕ್ಕಂಥ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಆದರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರ್ತಕ್ಕಂಥ ಪ್ಲೇಯರ್ಸ್ ನಮಗೆ ಸಿಗ್ತಾ ಇರಲಿಲ್ಲ. ಆದರೂ ಓಕೆ, ಎಲ್ಲ ಟೀಮ್ಗಳು ಬ್ಯಾಲೆನ್ಸ್ ಆಗಿದೆ. ಅದರಿಂದ ಸಂಪೂರ್ಣವಾಗಿ ಗೆಲ್ಲುವ ಭರವಸೆ ನನಗಿದೆ ನಮ್ಮ ತಂಡ. ಓಕೆ, ಈ ಒಂದು ಪ್ರೀಮಿಯರ್ ಲೀಗ್ ಪ್ರತಿಭೆಗಳಿಗೆ, ಬ್ಯಾಡ್ಮಿಂಟನ್ ಪ್ರತಿಭೆಗಳಿಗೆ ಎಷ್ಟು ಸಹಾಯಕ ಎನ್ನುವುದು ನಿಮ್ಮ ಅಭಿಪ್ರಾಯ? ಖಂಡಿತವಾಗಿ ಈಗ ನಮ್ಮ ದೇಶದಲ್ಲಿ ಬ್ಯಾಡ್ಮಿಂಟನಿಗೆ ಒಳ್ಳೆಯ ಸ್ಕೋಪ್ ಇದೆ. ಬ್ಯಾಡ್ಮಿಂಟನ್ ಅದು ಫೆದರ್ ಕಾಕಲ್ಲಿ ಆಡಿರ್ತಕ್ಕಂಥ ಎಲ್ಲ ಪ್ಲೇಯರ್ಸ್ ಇವತ್ತು ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆ, ಕ್ವಾಲಿಟಿ ಆಫ್ ಅವರ ಲೈಫ್ ನಡೀತಾ ಇದೆ. ಅವರು ಯಾವುದೇ ಒಂದು ವಿಷಯದಲ್ಲಿ ಅವರು ಡೈವರ್ಟ್ ಆಗದೆ ಏನು ಬ್ಯಾಡ್ಮಿಂಟನ್ ಆಡ್ತಾರೆ ಅದು ಇಂಡೋರಲ್ಲಿ ಜಾಸ್ತಿ ಆಡೋದ್ರಿಂದ ಅಲ್ಲಿ ಯಾವುದೇ ಒಂದು ಅವರಿಗೆ ಆರೋಗ್ಯಕ್ಕೆ ಅಥವಾ ಅವರ ಹ್ಯಾಬಿಟ್ಗಳನ್ನು ಡೈವರ್ಟ್ ಆಗುವಂಥ ಯಾವುದೇ ರೀತಿಯ ಸಮಸ್ಯೆ ಇರದೆ ಬ್ಯಾಡ್ಮಿಂಟನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಇವತ್ತಿನ ಮಕ್ಕಳು ಆಟ ಆಡ್ತಾರೆ. ಸುಮಾರು 5-6 ವರ್ಷದಿಂದ ಕೋಚಿಂಗ್ ತಗೊಂಡು 18ನೇ ವರ್ಷಕ್ಕೆ ಅವರು ಒಳ್ಳೆಯ ಕೋಚಿಂಗ್ ತಗೊಂಡ್ರೆ ರಾಷ್ಟ್ರೀಯ ಮಟ್ಟದ ಒಬ್ಬ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅನುಭವ. ಯಾಕಂದರೆ ನಾವು ಕೂಡ ತೀರ್ಥಹಳ್ಳಿಯಲ್ಲಿ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಅಂತೇಳಿ ಸುಮಾರು ಒಂದು 80 ಮಕ್ಕಳಿಗೆ ಕ್ರಿಕೆಟನ್ನು ಕೋಚಿಂಗ್ ಕೊಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಬ್ಯಾಡ್ಮಿಂಟನ್ ಕೋಚಿಂಗ್ ಕೊಡ್ತಾ ಇದ್ದೇವೆ. ಅಂದರೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಮುಂದಿನ ಪೀಳಿಗೆ ಮಕ್ಕಳು ಶಾಲೆಯ ದಿನದಲ್ಲಿ ಇದನ್ನು ಕೋಚ್ ತಗೊಂಡ್ಬಿಟ್ರೆ ಒಂದು ಒಳ್ಳೆಯ ಆಟ, ಇದೊಂದು ಒಳ್ಳೆ ಮಜಾ ಸಿಗುವಂಥ ಆಟ, ಬೇರೆ ಆಟದಂಗೆಲ್ಲ. ಇದರಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ರಿಸಲ್ಟ್ ಬಂದುಬಿಡುತ್ತೆ. ಇಂಥ ಆಟಗಳನ್ನು ನನ್ನ ಮೆಚ್ಚಿನ ಮಕ್ಕಳು ಆಡಬೇಕಂತ ನನ್ನ ಆಸೆ. ಓಕೆ, ಗೌತಮ್ ಶೆಟ್ಟಿ ಮತ್ತು ಟಾರ್ಪಡೋ ಸ್ಪೋರ್ಟ್ಸ್ ಕ್ಲಬ್ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಏನು ಹೇಳ್ತೀರಾ? ಇಲ್ಲ, ಗೌತಮ್ ಶೆಟ್ಟಿ ಅವರು ತುಂಬ ಒಳ್ಳೆಯ ಒಬ್ಬ ಆರ್ಗನೈಸರ್. ಯಾಕಂದರೆ ಈ ಹೊಸ ಕಾನ್ಸೆಪ್ಟ್ ಯಾರ ಹತ್ರ ಇರಲಿಲ್ಲ. ಈ 12 ತಂಡಗಳ ಮಾಲೀಕತ್ವ ಮಾಡಿಕೊಂಡು ಒಂದು ಟೇಬಲನ್ನು ಮಾಡಿಕೊಂಡು ಇಂಥ ಒಂದು ಇದು ಯಾವುದು ಕಾನ್ಸೆಪ್ಟ್ ಇರಲಿಲ್ಲ. ಬಹುಶಃ
ಇದು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಕ್ಕಂಥ ಗೌತಮ್ ಶೆಟ್ಟಿ ಅವರ ಒಂದು ಅನುಭವದ ಮುಖಾಂತರ ಬಂದಿರತಕ್ಕಂಥ, ಅವರು ಯಾವುದು ಕ್ರಿಕೆಟಲ್ಲಿ ಇದ್ದಾರೆ, ಇನ್ನಿತರ ಎಲ್ಲ ಒಂದು ರೀತಿಯಲ್ಲೂ ಅವರು ತನ್ನ ತೊಡಗಿಸ್ಕೊಂಡಿದ್ದರಿಂದ ಬಹುಶಃ ಅವರ ಒಂದು ಅನುಭವ, ಅವರ ಒಂದು ಚಾಕಚಕ್ಯತೆಯಿಂದ ಇದೆಲ್ಲ ಮೂಡಿ ಬಂದಿರತಕ್ಕಂಥ ತುಂಬ ಸಂತೋಷ ಆಗ್ತಿದೆ. ಅವರಿಗೆ ಮುಂದಿನ ನನ್ನ ತಂಡದ ಪರವಾಗಿ ನಾನು ಅಭಿನಂದಿಸ್ತೀನಿ. ಮುಂದೆ ಕೂಡ ಅವರು ಇಂಥ ಟೂರ್ನಿಮೆಂಟ್ ಮಾಡೋದ್ರ ಮುಖಾಂತರ ರಾಷ್ಟ್ರ ಮಟ್ಟದಲ್ಲಿ ಅವರ ಪ್ರತಿಭೆ ಅವರು ಬೆಳೆಯಬೇಕು, ಪ್ರತಿಭೆಗಳನ್ನು ಬೆಳೆಸುವಂಥ ಸಹಕಾರವನ್ನು ಅವ್ರು ಮಾಡಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಸ್ಪೋರ್ಟ್ಸ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ. ಸರ್, ತಮ್ಮ ಹೆಸರು, ತಾವು ಎಲ್ಲಿಂದ ಬಂದಿದ್ದೀರಾ? ನಿಸ್ಸಾರ್ ಅಹ್ಮದ್ ಅಂತೇಳಿ. ಆ್ಯಕ್ಚುಲಿ ನಾನು ಬ್ಯಾಡ್ಮಿಂಟನ್ ಭಾಳ ಸಣ್ಣ ವಯಸ್ಸಿಂದ ಆಡ್ತಾ ಇದ್ದೀನಿ. ನಾನು ಮತ್ತು ಇವನು ಭಾಳ ಆತ್ಮೀಯರು. ನಾವು ಇಲ್ಲೇ ಈ ಕ್ಲಬ್ಬಲ್ಲಿ ಆಡ್ತಾ ನಾನು ಅಬ್ದುಲ್ ರೆಹಮಾನಿಗೆ ಹೇಳಿದೆ, ನೀವು ಉಡುಪಿಗೆ ಬನ್ನಿ, ಇಲ್ಲಿ ಬಂದು ಒಳ್ಳೆ ಒಂದು ಟೀಮ್ ತೊಗೊಳ್ಳಿ, ಇಲ್ಲಿ ಟೀಮ್ ತೊಗೊಂಡು ನೀವು ಆಡಿ ಅಂತ ನಾನು ಹೇಳಿದಾಗ ಇವರು ಅದನ್ನ ನನ್ನ ಒಂದು ಇದಕ್ಕೆ ಏನು ಒಪ್ಪಿ ಇಲ್ಲಿ ಬಂದು ಆ ಟೀಮನ್ನು ತೊಗೊಂಡು ಆಡ್ತಿದ್ದಾರೆ. ಆವಾಗ ಸುಮಾರು ಒಂದು 6 ವರ್ಷ ಹಿಂದೆ. ಬಟ್ ಒಳ್ಳೆ ಟೀಮು, ಒಂದು ರೆಕಗ್ನೈಸ್ ಆದ ನ್ಯಾಷನಲ್ ಅಂದರೆ ತೀರ್ಥಹಳ್ಳಿಲಿ ಗೊತ್ತು ನ್ಯಾಷನಲ್ ಏನು ಅಂತೇಳಿ. ಇವರ ನ್ಯಾಷನಲ್ ಕನ್ಸ್ಟ್ರಕ್ಷನ್ ಇದೆ, ನ್ಯಾಷನಲ್ ಗೋಲ್ಡ್ ಮಾರ್ಕೆಟ್ ಇದೆಲ್ಲ, ಗೋಲ್ಡ್ ಸೋಪ್, ಆಮೇಲೆ ನ್ಯಾಷನಲ್ ಬಜಾರ್ ಎಲ್ಲ ಇವ್ರದ್ದೊಂದು ಸಂಸ್ಥೆ. ಅದನ್ನೊಂದು ಇಲ್ಲಿ ಉಡುಪಿಗೆ ಬಂದು ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ನಮಗೊಂದು ಖುಷಿ ಅಂತದ್ದು. ಒಂದು ಟೀಮ್, ನ್ಯಾಷನಲ್ ಟೀಮ್ ಅಂದರೆ ನಮಗೊಂದು ಹೆಮ್ಮೆ. ಹಾಗಾಗಿ ಭಾಳ ಒಳ್ಳೆಯದಿದೆ. ಮತ್ತು ನಾನು ದುಬೈಯಿಂದ ಬರೀ ಟೂರ್ನಮೆಂಟ್ ಇದ್ದಾಗಲೇ ಬರ್ತೀನಿ ಇಲ್ಲಿ. ನಾನು ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದೀನಿ. ನಾನು ಆ್ಯಕ್ಚುಲಿ ಲಾಸ್ಟ್ ಟೂರ್ನಮೆಂಟಲ್ಲೂ ದುಬೈಯಿಂದ ಇದ್ದೆ. ಇವ್ರು ಹೇಳಿದ್ರು ನಾನು ಟೂರ್ನಮೆಂಟ್ ತೊಗೊಳ್ತೀನಿ ಅಂದಾಗ ನಾನು ಅಲ್ಲಿಂದ ಬರ್ತಾ ಇದ್ದೀನಿ. ಮತ್ತೀಗ ನಾಡ್ದು 15 ಡೇಸ್ ಬಿಟ್ಟು ಮತ್ತೆ ರಿಟರ್ನ್ ಹೋಗ್ತೀನಿ ನಾನು. ನ್ಯಾಷನಲ್ ಸ್ಮ್ಯಾಶಸ್ ಬಗ್ಗೆ ಬಹಳಷ್ಟು ಅಭಿಮಾನ ನಿಮಗಿದೆ. ನಿಮ್ಮ ಮಿತ್ರರಿಗೆ, ಆತ್ಮೀಯರಿಗೆ ಒಂದು ಸಪೋರ್ಟ್ ಮಾಡೋ ಉದ್ದೇಶದಿಂದ ಇಲ್ಲಿ ಬಂದಿದ್ದೀರಾ. ತುಂಬ ಖುಷಿಯಾಗುತ್ತೆ. ಕೊನೆಯದಾಗಿ ಸರ್, ನಿಮ್ಮ ತಂಡದ ಅಭಿಮಾನಿಗಳಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ಇಲ್ಲ, ನನ್ನ ತಂಡದ ಅಭಿಮಾನಿಗಳಿಗೆ ನಾನು ಕೆಲವು ಸಲ ಎಲ್ಲ ತಂಡಗಳು ಗೆಲ್ಲಬೇಕಂತಲೇ ಬಂದಿರುವಂಥದ್ದು. ಕೆಲವು ಸಂದರ್ಭದಲ್ಲಿ ನಮ್ಮ ತಂಡಗಳು ಗೆಲ್ಲಲ್ಲ, ಆವಾಗಲೂ ಅವರು ನಿರಾಶೆ ಆಗಿಲ್ಲ, ಅವರು ನಮ್ಮ ಪರವಾಗಿ ಇರ್ತಾರೆ. ಈಗಲೂ ನಮ್ಮ ತಂಡದವರಿಗೆ ನಾನು ನಮ್ಮ ತಂಡ ಗೆಲ್ಲಬೇಕಂತ ಸುಮಾರು ಜನ ಹಾರೈಕೆಯನ್ನು ಈಗಲೂ ನನ್ನ ಮೆಸೇಜ್ ಮುಖಾಂತರ ಕಳಿಸ್ತಾರೆ. ಬಹುಶಃ ಗೆದ್ದರೆ ನನಗೆ ತುಂಬ ಸಂತೋಷ. ಎಲ್ಲ ಸೋತರೂ ಕೂಡ ನಾವು ಬೇಜಾರು ಮಾಡ್ಕೊಳ್ಳಲ್ಲ, ಮುಂದಿನ ತಯಾರಿಯಲ್ಲಿ ನಾವು ತೊಡಗಿಸ್ಕೊಳ್ತೇವೆ. ನಮ್ಮ ತಂಡದ ಎಲ್ಲ ಅಭಿಮಾನಿಗಳಿಗೂ ನನಗೆ ಅವಕಾಶ ಸಿಗಲಿ ಅಂತ ಇನ್ನೊಮ್ಮೆ ನಮ್ಮ ಹಾರೈಕೆಯನ್ನು ನಾನು ಅವರನ್ನು ಬಯಸ್ತಾ ಇದ್ದೇನೆ. ಅದ್ಭುತವಾದ ಮಾತುಗಳನ್ನು ಆಡಿದ್ದೀರಾ. ನಮ್ಮ ಸ್ಪೋರ್ಟ್ಸ್ ಕನ್ನಡ ತಂಡದ ಪರವಾಗಿ ಕೂಡ ನಿಮಗೆ ಬೆಸ್ಟ್ ವಿಶಸ್ ಅನ್ನು ತಿಳಿಸ್ತಾ ಇರ್ತೀವಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಜಾಯ್ನಿಂಗ್ ವಿತ್ ಅಸ್.